ಸತ್ಯ ಏನಂತಂದರೆ ತಂಗಿಯಮ್ಮ, ನಿನ್ನ ತಪ್ಪುಗಳನ್ನ ನಿನಗೆ ತೋರಿಸಿಕೊಟ್ಟು ನಿನ್ನ ಮನಸ್ಸಿಗೆ ನೋವನ್ನು ಕೊಡುವ ಉದ್ದೇಶವೂ ನನಗಿಲ್ಲ, ನಿನಗೆ ಕಣ್ಣೀರು ಹಾಕಿಸ್ಬೇಕನ್ನೋ ಉದ್ದೇಶವೂ ನನಗಿಲ್ಲ, ನಿನಗೆ ನೋವನ್ನು ಕೊಡುವ ಉದ್ದೇಶವೂ ಕೂಡ ನನಗೆ ಇಲ್ಲ ಬಂಗಾರ. ಆದರೆ ಒಬ್ಬ ಅಣ್ಣನಾಗಿ ನನ್ನ ತಂಗಿನ ಕಾಪಾಡ್ಕೋಬೇಕಾದಂಥ ಜವಾಬ್ದಾರಿ ಅಂತೂ ನನಗಿದ್ದೇ ಇರುತ್ತಲ್ವಾ. ಆ ಒಂದು ಉದ್ದೇಶ ಮತ್ತು ಪ್ರೀತಿಯಿಂದಲೇ ಈ 2 ಸಾಲುಗಳನ್ನ ನಾನು ನಿನಗೆ ಹೇಳೋಕೆ ಇಷ್ಟಪಡ್ತಿದ್ದೀನಿ ತಂಗಿಯಮ್ಮ. ತಪ್ಪಿದರೆ ದಯವಿಟ್ಟು ಕ್ಷಮೆ ಇರಲಿ, ಆಯಿತಾ? ಆದರೆ ನಾನು ಹೇಳೋದೇನಂತ ಅಂದರೆ, ಮನೆಯಲ್ಲಿ ತಂದೆ ತಾಯಿಗಳು ನಮ್ಮ ಮೇಲೆ ತುಂಬಾ ನಂಬಿಕೆನ ಇಟ್ಟಿದ್ದಾರೆ ತಂಗಿಯಮ್ಮ. ನಾವು ಎಲ್ಲೇ ಹೋದರೂ, ಎಷ್ಟೊತ್ತಿಗೆ ಬಂದರೂ ಕೂಡ, ಯಾರ ಜೊತೆಗೆ ಹೋದರೂ ಕೂಡ ಅವ್ರು ಏನನ್ನು ಸಹ ಕೇಳೋದಿಲ್ಲ. ಹಾಗಂದ ಮಾತ್ರಕ್ಕೆ ನಮ್ಮ ತಂದೆ ತಾಯಿಗಳು ಮೂರ್ಖರು ಅಂತ ಅಲ್ಲ ತಂಗಿಯಮ್ಮ, ಬದಲಾಗಿ ಅದಕ್ಕಿಂತ ಒಂದು ತೂಕ ಜಾಸ್ತಿ ಅವರು ನಮ್ಮ ಮೇಲೆ ನಂಬಿಕೆನ ಇಟ್ಟಿದ್ದಾರೆ ಅಂತ ಅರ್ಥ. ಪಕ್ಕದ ಮನೆಯವರು ಅಥವಾ ಯಾರೋ ಬಂದು ನಿಮ್ಮ ಮಗ ಆಗಲಿ ನಿಮ್ಮ ಮಗಳಾಗಲಿ ಈ ಥರ ಹೋಗಿದ್ರು, ಯಾರ್ದೋ ಜೊತೆ ಇದ್ರು ಅಂತ ಹೇಳಿದರೂ ಕೂಡ ಅವ್ರು ಅದನ್ನು ನಂಬಲ್ಲ ಅಂತ ಅಂದರೆ ಅವರು ನಮ್ಮ ಮೇಲೆ ನಂಬಿಕೆನ ಇಟ್ಟಿದ್ದಾರಂತ ತಂಗಿಯಮ್ಮ. ಅವ್ರು ಬಂದು ಹೇಳಿದ ತಕ್ಷಣ ಅವ್ರು ಹೇಳುವ ಒಂದೇ ಒಂದು ಮಾತೇನು ಗೊತ್ತಾ? ನನ್ನ ಮಕ್ಕಳ ಬಗ್ಗೆ ನನಗೆ ನಂಬಿಕೆ ಇದೆ, ನನ್ನ ಮಕ್ಕಳ ಮೇಲೆ ನನ್ನ ನಂಬಿಕೆ ಇದೆ, ನನ್ನ ಮಕ್ಕಳು ಏನಂತ ನನಗೆ ಗೊತ್ತು ಅಂತ ಹೇಳ್ತಾರೆ. ಕಾರಣ ಮೂರ್ಖರು ಅಲ್ಲ, ಅವರು ನಮ್ಮ ಮೇಲೆ ತುಂಬಾ ನಂಬಿಕೆನ ಇಟ್ಟಿದ್ದಾರೆ ಅಂತ ಅರ್ಥ ತಂಗಿಯಮ್ಮ. ಸಾಧ್ಯವಾದರೆ ನಾವು ಅದನ್ನು ಉಳಿಸ್ಕೊಂಡು ಹೋಗೋಣ. ಇಷ್ಟು ದಿನ ಏನಾಯಿತೋ ನನಗೆ ಗೊತ್ತಿಲ್ಲ. ಇನ್ಮೇಲೆ ತಂಗಿಯಮ್ಮ, ನಮ್ಮ ತಂದೆ ತಾಯಿಗಳಿಟ್ಟಂಥ ಪ್ರೀತಿ, ಕಾಳಜಿ, ನಂಬಿಕೆಗೆ ನಾವು ಮೋಸ ಮಾಡ್ದಂಗೆ ಇರೋಣ ಅನ್ನೋದು ನನ್ನ ಉದ್ದೇಶ ಆಗಿತ್ತು. ಬೇಜಾರಾಗಿದ್ದರೆ ಸಾರಿ, ಆಯಿತಾ? ಇದು ಹೇಳ್ತಾ ಇರೋದು ಯಾಕಂದರೆ ನಿನ್ನ ಜೀವನ ಚೆನ್ನಾಗಿರಲಿ ಅಂತ ಅಷ್ಟೇ. ಒಳ್ಳೆಯದಾಗಲಿ. ಕಣ್ಣಾಗಿ ಕಾಯುವೆ